ನಾನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನಂತಾಗುವೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯಾಗಿ ಕಾಡಿಗಟ್ಟಲೆ ಬೇಕೆಂದು ಕಟ್ಟಿದ ಕೆಚ್ಚಲೆಯ ಕಟ್ಟಾಲು ಈ ಚಕ್ರೇಶ್ವರನನ್ನು ಕೆಣಕಿ ಕೇಕೆ ಅಕ್ಕಿನಕ್ಕಳಲ್ಲ. ಆ ನಿನ್ನ ಪಾಂಡವರ ಸಖಿ ಪಾಂಚಾಲಿ ಅಂದೇ ಅಂದೇ ತೊಟ್ಟನು ಕೃಷ್ಣ. ಛಲವನ್ನು ಭೂತ ಪೇತ ಪಿಶಾಚಿಗಳು ಒಡೆಯಲಾದ ಭೂತನಾಥೇಶ್ವರನೇ, ಕಾಲ್ಮೇಲು ಕದರಕ ಬರಕ ಸರಿಯೇ ಕಲಿ ವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡಿಗಳಲ್ಲಿ ಕೊಚ್ಚಿ ಹೋದರೂ ಸರಿಯೇ ಛಲವನ್ನು ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಿ ಮರನೆಂಬ ನಾನು ಮಸನದ ಮಣ್ಣಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ ಛಲ ತೊಟ್ಟು ಮಾಡುವ ಯುದ್ಧ ಕಳಾಕಡಿ, ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಸಂಗ್ರಾಮಕ್ಕೆ ಸಲಕರಣೆಯನ್ನು ಅಣಿ ಮಾಡಿಕೊಳ್ಳುವಂತೆ ಆ ನಿನ್ನ ಏಡಿ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಎಂದು ಕಳಂಕ ಸ್ವರೂಪ. ಕತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳ ಸೇರನೆ ಕಥನಗಳು ನಿಮ್ಮ ಭಗವನಾಗಿ ಬಾ ಕಥನಗಳು ನಿಮ್ಮ ಮಾಧವನಾಗಿ ಬಾ ಚತುರರಿರು ಬರುಳೆ ಮಂದಮತಿಯಂತೆ
ಪರಮ ಪುರುಷನೆಂಬ ಬಿರುದನ್ನು ಪಡೆದು ಅಡಗಿದ್ದೆ ಕೆಡುಕನೆ ಕಡಿಯದೆ ಇರುವನೆ. ಪರಮ ಪುರುಷನೆಂಬ ಬಿರುದನ್ನು ಪರವಿಯೋ ಅಡಗಿದ್ದೆ ಕೆಡುಕನೆ ಕಡಿಯದೆ ಇರುವನೆ. ಕತಿ ಬೇಡೈತು ಯೋಧನನೆ ತೋರಿದ ಖ್ಯಾತಿಗಳ ಸೈರನೆ. ಕತಿ ಬೇಡೈತು ಯೋಧನ ತೋರಿದ ಖ್ಯಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಡಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿಮಾವನವರು ಮುಖ್ಯ ಸಲಹೆಯನ್ನೇ ನೀಡಿದ್ದಾರೆ. ಶಕುನಿ ಮಾವರ ಸಲಹೆ ಎಂದ ಮೇಲೆ ಅದು ಬಹಳ ಅದ್ಭುತವಾಗಿಯೇ ಇರಲೇಬೇಕು. ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ನಮ್ಮ ಅದ್ಭುತವಾದ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಕಾರ್ಯನಾಗೆ ಸ್ವೀಕರಿಸುವೆನು. ಸ್ವೀಕರಿಸು. ಸಗೋದರ ದುಶ್ಯಾಸನ, ಕರ್ಣ, ಸಿಂಧುರಾಜ, ಶಕುನಿ ಅಗ್ಗದಿಂದ ಬಂಧಿಸಿ ಈ ಕಳ್ಳಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ನಿನ್ನ ಹಂಗಾಮಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುವವು. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಹಾಗಾದ್ರೆ ಈಗ ಬಂಧಿಸಿ ನನ್ನನ್ನು ನೋಡೋಣ. ಯೋಗಮಾಯೆ, ಜಾಗೃತಳಾಗು. ಸಗೋದರ, ಖಡ್ಗವನ್ನು ಹೊರತೆಗೆದು ಎಲ್ಲ ಕಡೆಗೂ ತಿರುಗಿಸು. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬರಬೇಕರ್ಣ. ಪರಮಾತ್ಮ, ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೋ ಸ್ವಾಮಿ. ಪರಮಾತ್ಮ, ಕರ್ಣ, ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೋ ಸ್ವಾಮಿ. ಏನ ಪರಾಧವ ಕೈದೆನು ಎನ್ನುತ್ತ. ಪರಮಾತ್ಮ, ಕರ್ಣ, ಏನ ಪರಾಧವ ಕೈದೆನು ಎನ್ನುತ್ತ. ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೋ ಸ್ವಾಮಿ. ಪರಮಾತ್ಮ, ಕರ್ಣ, ಮಹಾದವ ನೀನು ಮಾನವನ ಹೋರು. ನನಗೂ ನಿನಗೂ ಏತರ ಸಂಬಂಧ. ಪರಮಾತ್ಮ, ಕರ್ಣ, ಮಹಾದವ ನೀನು ಮಾನವನ ಹೋರು. ನನಗೂ ನಿನಗೂ ಏತರ ಸಂಬಂಧ. ಒಂದು ತಿಳಿಯದೆ ಬಲು ನೊಂದೆನುವೆವ. ಪರಮಾತ್ಮ, ಒಂದು ತಿಳಿಯದೆ ಬಲು ನೊಂದೆನುವೆವ. ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೋ ಸ್ವಾಮಿ. ಏನ ಪರಾಧವ ಕೈದೆನು ಎನ್ನುತ್ತ. ಪರಮಾತ್ಮ, ಕರ್ಣ, ಏನ ಪರಾಧವ ಕೈದೆನು ಎನ್ನುತ್ತ. ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೋ ಸ್ವಾಮಿ. ಪರಮಾತ್ಮ,
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ ನೀನೇ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ನನ್ನ ನುಡಿಯತ್ತ ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಆಸೆ ಕುಂತೆಯ ವರ, ಕುಂತಿ ಮಾತೆಯ ವರ. ನನ್ನಿ ನುಡಿಯ ಸಂತೋಷದಿ ಆಲಿಸು ವೀರ, ಆಸೆ ಕುಂತೆಯ ವರ, ಕುಂತಿ ಮಾತೆಯ ವರ. ರವಿ ಕುವರ ವೀರವರ, ರವಿ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವ ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯ ವಿಜ್ಞಾನ ಶೂರ ಕರ್ಣ. ನಾಮಧೇಯ ವಿಧಾನ ಶೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಮುಂದೆ ತಿಳಿಸು ಪರಮಾತ್ಮ. ಸುತನೋ ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಸುತನೋ ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಪಾಂಡವರೊಳು ಸೇರಿಸುಗಲಿ ಕರ್ಣ. ಪಾಂಡವರೊಳು ಸೇರಿಸುಗಲಿ ಬಾಳುವೆ ಬಾರದೇನು ಪ್ರೇಮದೆ. ಬಾಳುವೆ ಬಾರದೇನು ಪ್ರೇಮದೆ. ಬಾಳುವೆ ಬಾರ ನೇನು ಕ್ಷೇಮದೆ. ಕರ್ಣ, ಪರಮಾತ್ಮ, ನನ್ನೇ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನೇ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿಯೇ ನಿನ್ನ ಎತ್ತ ತಾಯಿ, ಆ ಸೂರ್ಯನೇ ನಿನ್ನ ಜನಕನು. ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ, ಸಹೋದರರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರೋ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲೆಂದು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ಇಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು
ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿ ಇದ್ದಾಗ ದುರ್ವಾಸಮ್ನಿಗಳಿಂದ 5 ಮಂತ್ರಗಳನ್ನು ಜಪಿಸಿಕೊಂಡಿದ್ದಳು. ಆಗ ಆ ಮಂತ್ರವು ಜಪಿಸುವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ ಕರ್ಣ. ಆಕೆ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು ಕರ್ಣ. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು ಅಷ್ಟೇ ಕರ್ಣ. ಬಂಧುಗಳಾರೆಂದು ಪರಮಾತ್ಮ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನೆ ಹಬ್ಬ ನಿಂದನೆಯಲ್ಲಿ ಬೆಂದೆ ಪರಮಾತ್ಮ ಕರ್ಣ ಇಂದು ವದನೆ ಹಬ್ಬ ನಿಂದನೆಯಲ್ಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ವಿಧಿ ಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಗೆ ವಿಧಿ ಶಾಪ ಪರಮಾತ್ಮ ಜನ್ಮ ರಹಸ್ಯದ ಅಂತರ್ಯವು ಜನ್ಮ ರಹಸ್ಯದ ಅಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಅಂತರ್ಯವರಿತು ಜನುಮದಾತೆಯ ನಿರ್ಣಯವರಿತು ಜೀವಿಸಲೇ ಪರಿ ಸಹಚರ ಸಮಗೂಡಿ ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕಿ ಜೀವನ ಕಟಕಾರಣ ಪರಮಾತ್ಮ ಕರ್ಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ವಿಧಿ ಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಗೆ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ಪರಮಾತ್ಮ ಕರ್ಣ ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲದ ಒಂದು ಹೀಯಾಳಿಸುತ್ತಿರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ಇಲ್ಲ ಕರ್ಣ ಇಲ್ಲ. ಇಂಥವನೆಂಬ ವಿಚಾರವು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಆದರೆ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆ ಕರ್ಣನನ್ನು ನೋಡಿದಾಗ ನನ್ನ ಒಂದು ಕಡೆ ಮುರುಕು ಉಂಟಾಗುತ್ತಿರುವೆಂದು ಪದೇ ಪದೇ ಕೇಳುತ್ತಿರುಳು ಕರ್ಣ. ಈಗ ತಾನೇ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮರಹಸ್ಯವನ್ನು ತಿಳಿಸಿ ಬಂದಿರುವೆನು ಕರ್ಣ. ಸರ್ ಆಡು
ಆಗಬಹುದು ಪರಮಾತ್ಮ, ತಮ್ಮ ಚಿತ್ತ. ಪಾಂಡು ಕುವರರ ಸೇರುತ್ತೆ ನೀನು ಪಾಂಡು ಕುವರರ ಸೇರುತ್ತೆ ನೀನು ಕರೆಯನು ಪೊರೆಯೈ ಧರ್ಮದ ನಿರೋಧ ಕರೆಯನು ಪೊರೆಯೈ ಧರ್ಮದ ನಿರೋಧ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ತೋರ ಸೇರ ಚರ ದರ ಶರಣರ ಪೊರೆವನೆ ಶರಾಧರ ಶರಣರ ಪೊರೆವನ್ ಚೊರಚಿರ ಶರಧರ ಶರಣರ ಪೊರೆವ ಮಾತನು ಪ್ರೇಮನಿ ದಾನಶೂರನೆ ನಾಂದಿಯ ಬಿರುಡ ಕರ್ಣ ದಾನಶೂರನೆ ನಾಂದಿಯ ಬಿರುಡ ಮೆರಸಿನ ನಿಜ ವರಗುಣಶೀಲ ಮೆರಸಿನ ನಿಜ ವರಗುಣಶೀಲ ಪರಯಿತ ಪ್ರೇಮಿ ಸುಕೃತ ಕ್ರಾಮಿ ಪರಯಿತ ಪ್ರೇಮಿ ಸುಕೃತ ಕ್ರಾಮಿ ಪಾಲಿ ತೋರ ಚಿರ ಶರಧರ ಶರಣರ ಪೊರೆವನ ತೋರ ಚಿರ ಶರಧರ ಶರಣರ ಪೊರೆವನ್ ತೋರ ಚಿರ ಶರಧರ ಶರಣರ ಪೊರೆವನೆ ತೋರ ಚಿರ ಶರಧರ ಶರಣರ ಪೊರೆವನ್ ಮಾತನು ಪ್ರೇಮನಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಆ ಕೌರವರನ್ನು ನಿನ್ನ ಪಾದದಡಿಯಲ್ಲಿ ಬೀಳುವಂತೆ ಮಾಡಿ ಅವರಿಂದಲೂ ಈ ರಾಜಭಾರವನ್ನೇ ಮಾಡುವಂತೆ ಬಾ ಕರ್ಣ, ಬಾ. ಪರಮಾತ್ಮ, ನಾನು ಬರುವುದಿಲ್ಲ. ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿ ದೇವಿಯು ಗಂಗಾ ತೀರ ಬಳಿಯಲ್ಲಿ ಬರುವಳು. ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ಹೊತ್ತಾಯ್ತು, ನಾನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ, ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರನ್ನು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರರೇ. ಇನ್ನು 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರರೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಭಾದ್ರಿದೇವಿ ನನ್ನ ಜನನಿ ಜನಕರೇ. ಇನ್ನು ಪರಶುರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ನನ್ನ ಪರಮವೀರ್ಯದ ಪಾರ್ಥ, ಅವನು ನನ್ನ ಸಹೋದರರೇ. ಅಯ್ಯೋ ಅರ್ಜುನ,
ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವುದಲ್ವೋ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯತ್ಯಪಡುತ್ತಿದ್ದನು. ಈಗ ಬಂಧು ವರ್ಗದವರು ಇಂಥವರೇ ಮನಸ್ಸಿಗೆ ಎಂತ ಹೇ ಪಾಪಿತನ, ಪಾಂಡುಪುತ್ರನಾಗಿ ನಡೆಸಿ ಪಾಂಡುಪುತ್ರನನ್ನೇ ಕೊಲ್ಲಲು ಕೊಲ್ಲಲೇ ಪಾಂಡು ಕುಮಾರರ ನಾನ್ ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರ ನಾನ್ ಕೊಲ್ಲಲೇ ದುರಧೋಷ ಬಂದಿರೋ ನಾನ್ ಕೊಲ್ಲುವುದೇ ಕೊಲ್ಲದ ಬಿಟ್ಟೊಡೆ ಕೊಲ್ಲದೆ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೋಳು ಸುಖ ಸಂಪತ್ತಿನಿ ಬಾಳ್ವಲೆ ಚಾಲಾದಿ ಭಾರತನನ್ನು ಅಯ್ಯೋ ಅಯ್ಯೋ ಚಾಲಾದಿ ಭಾರತನನ್ನು ಮತ್ಸಾಮಿಗೆ ಮಮಸಾನಿಗೆ ಕಾನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಸರಕಕ್ಕೆ ನಾನು ತುತ್ತಾಗಲೇ ನಾನ್ ಸಾಯಲೇ ಐವರ ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳೆದು ಪರಿಧವ ವಿಸಿದ ಜೀವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ತುಂಬಿದ ರಾಜ್ಯಸಭೆಯಲ್ಲಿ ಆ ದುಶ್ಯಾಸನಿಂದ ಅಪಮಾನಿತಳಾದೆನು. ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. 4-6 ದಿವಸವಾದ ಸುಖವಾಗಿರೋಣವೆಂದು ಭಾವಿಸಿದರು. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಇವಳಿಗೆ
ಹೇಗೆ ನಿಷ್ಕಾರಣಗೊಳ್ತೀರಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಡವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಏಕೆ ಸೃಷ್ಟಿಸಿದೆ? ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ಕಿಂದಿಪೆ ಕೃಪದ ನಂದಿನಿ ಪ್ರಿಯತಮೆ, ಏಕೆ ಕಿಂದಿಪೆ ಕೃಪದ ನಂದಿನಿ, ದುಗುಡ ಬಿಡೋ ಭಯ ಬಿಡೋ ಕೃಪದ ನಂದಿನಿ, ದುಗುಡ ಬಿಡೋ ಭಯ ಬಿಡೋ ಕೃಪದ ನಂದಿನಿ, ಏಕೆ ಕಿಂದಿಪೆ ಕೃಪದ ನಂದಿನಿ. ತಿರುಪತಿಯ ಪಡೆ ಮಾಡಿದು ಕುಲ ಪಡೆದೆ ದೂರದಿಂದರಿವ ತಿರುಪತಿಯ ಪಡೆ ಮಾಡಿದು ಕುಲ ಪಡೆದೆ ಕಡು ಮಾಡವರನು ಕಡು ಮಾಡವರನು ಕಡು ಮಾಡವರನು ಪಡೆ ತಟ್ಟಿ ಪುಡಿ ಪುಡಿ ವೈಭವನಿ ಪಡೆ ತಟ್ಟಿ ಪುಡಿ ಪುಡಿ ವೈಭವನಿ ಏಕೆ ಕಿಂದಿಗೆ ಕೃಪದ ನಂದಿನಿ, ಏಕೆ ಕಿಂದಿಗೆ ಕೃಪದ ನಂದಿನಿ. ಹವನಿಯ ಹರಿದು ಇಲ್ಲ ಕರುಣಿಗೆ ಹರಿದು ಇಲ್ಲ ಕರುಣಿಗೆ ಸಬಳದ ವಂದನೆ ಪಾಂಚಾಲಿ. ಸಬಳದ ವಂದನೆ ಹೃದಯವನ್ನು ನಾಟಿದೆ. ಹೌದು, ಸಬಳದ ವಂದನೆ ಹೃದಯವನ್ನು ನಾಟಿದೆ. ಪಡೆ ತಟ್ಟಿ ಪುಡಿ ಪುಡಿ ವೈಭವನಿ ಪಡೆ ತಟ್ಟಿ ಪುಡಿ ಪುಡಿ ವೈಭವನಿ ಏಕೆ ಕಿಂದಿದೆ ಕೃಪದ ನಂದಿನಿ, ಏಕೆ ಕಿಂದಿದೆ ಕೃಪದ ನಂದಿನಿ, ದುಗುಡ ಬಿಡೋ ಭಯ ಬಿಡೋ ಕೃಪದ ನಂದಿನಿ, ದುಗುಡ ಬಿಡೋ ಭಯ ಬಿಡೋ ಕೃಪದ ನಂದಿನಿ, ಏಕೆ ಕಿಂದಿದೆ ಕೃಪದ ನಂದಿನಿ, ಏಕೆ ಕಿಂದಿದೆ ಕೃಪದ ನಂದಿನಿ. ಅಣ್ಣನ ಒಂದು ನಮ್ಮನ್ನು ಸಹಾಯ ಪಾಂಚಾಲಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಹಿಂದೆ ನಾನು ಎಷ್ಟೋ ಸಾಲಿನಲ್ಲಿ ಓದಿದು ಆಗಿ ಅದನ್ನು ಮರೆತು ಅದಿರಲ್ಲ ಈಗ ನಾನು ನೋಡಿ ತಿಳಿಸಬಾರದೆ. ತಿಳಿಸುವೆ ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನಾನು ಈ ಯಾರಾಜ್ಞಾರಕನಲ್ಲ. ಹಾಗಾದರೆ
ಬೇಕಾದರೆ ತಿಳಿಸುವೆನು. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲಿ, ಸಂಧಿಗಾಗಿ ದೂತನನ್ನು ಕಳಿಸಿದರು, ಇನ್ನೇನು ಸಂಧಿಯಾಗುವುದು, ಆಗಷ್ಟೇ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟುವೆಂತೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಸಂಧಿಗೆ ಪ್ರಯತ್ನ ನನ್ನ ಸಂದೇಹವು ನಿಶ್ಚಯವಾಯಿತು. ನನ್ನೊಡನೆ ತಿಳಿಸಬಾರದು ಮತ್ತಿನಾರು ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಕೃಷ್ಣ 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 ಏನೋ ಗೋಪಿಗಾದ ವಿಲಾಸ ವಿರೋಧಿ ಭಗ್ನನಾದ ಅಧಿಪತಿಯು ಯುದ್ಧವನ್ನು ಮರೆತು ಸಾಗಿದ ಅರ್ಜುನನು ದ್ವಾರಕಿಂದ ಹಿಂದಿರುಗಿದ ಪಾಂಚಾಲ. ಅದಿರಲಿ, ಆ ಭಾನುಮತಿ ಏನು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲ. ಹೌದಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀನಿ. ಏನೆಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಚಮತ್ಕಾರವಾದ ಅರಳು ನುಡಿತಿರುವ ಈ ನಿನ್ನ ಮುಖ ಸ್ಪರ್ಶದಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದಲ್ಲೇ ನಿನ್ನ ಚೇತನ ಪಾಂಚಾಲಿ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಆಯಾಸಗೊಂಡಿರುವಿರಿ, ಕ್ಷಣಕಾಲ ವಿಶ್ರಮಿಸಿ. ಸ್ವಾಮಿ, ನಿಮಗೆ ನೆನಪಿದೆಯೇ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶಾಶಿ ಕಂಡು ಕುರುಕುಲಾಂತೆಯ ಕಾಳರಾತ್ರಿ ಏನೇನೋ ಹೇಳಿದಿರಿ. ಜಾಣೆ ಬಲು ಜಾಣೆ ನಿನ್ನ ಮುದ್ದಾಡುವೆ ಜಾಣೆ ಬಲು ಜಾಣೆ ನಿನ್ನ ಮುದ್ದಾಡುವೆ ಮನ ಪ್ರೀತಿಯ ಪ್ರೇಯಸಿ ನೀನೆ ಹೌದೇ? ಮನ ಪ್ರೀತಿಯ ಪ್ರೇಯಸಿ ಜಾಣೆ ಬಲು ಜಾಣೆ ನಿನ್ನ ಮುದ್ದಾಡುವೆ Mata
ಪ್ರೇಯಸಿ ನೀನೆ ಸೌದೇವಿ ನನ್ನ ಪ್ರೀತಿಯ ಪ್ರೇಯಸಿ ಮುಂದಾಡುವೆ ಬಾರೆ ಪ್ರಾಣೇಶ್ವರ, ಹೌದು ದೇವಿ. ಸ್ವಾಮಿ ನೆನಪಿದೆಯೇ ನಿಮಗೆ? ಬನ್ನಿ ಸ್ವಾಮಿ. ಪ್ರಾಣೇಶ್ವರ ಸ್ವಾಮಿ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಏನು ದೇವಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ನನ್ನ ದಿವಸಗಳು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ನಾನು ಯಾರೋ ತಾರಕನಲ್ಲ. ಶಾಂತಿಯನ್ನು ಬಯಸಿದ್ರು ಸಂಧ್ಯಾ ಪ್ರಸ್ತಾವ ತೊಡಗಲಿ. ನಾನು ಯುದ್ಧವನ್ನು ಆರಂಭಿಸಿದ್ದೇನೆ. ಧರ್ಮರಾಯನು ದುರ್ಯೋಧನಂತ ಪದಗಳನ್ನು ಸೇವಿಸಬಹುದು, ಆದರೆ ನಾನು ಮಾತ್ರ ಸೇವಿಸುವುದಿಲ್ಲ. ಸೇವಿಸಲಾಗದು. ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಾರೆ. ಭೀಮನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವನು. ಅರ್ಜುನ, ಈ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೊಂದು ಸಾರಿ ಅಸಾಧ್ಯವೆನಿಸುವುದು. ನಮ್ಮ ಭೀಮಸೇನ
ಪಾಂಚಾಲಿಯ ಬಿಡುಮುಡಿ ಚಾಪವು ಹೊರು ಸಂಜಾತರ ಕರಳಿಗಿರುವುದೇ ತಾಳಿದವನು ಮುಂದೆ ಬಾಳಿದರು ಎಂಬ ಭೀಮಸೇನ ತಾಳಿದವರು ಮುಂದೆ ಬಾಳಿದರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಹಿರಿಯರ ವಾಣಿಯು ಮರೆಯುವುದನ್ನು ಬಿಡುಕೋ ಪ್ರಭಾವನದಿ ಅನುಜ ಬಿಡುಕೋ ಪ್ರಭಾವನದಿ ದುಡುಕಿ ಸಮರ ಬಯಸುವುದನ್ನು ಈಗ ದುಡುಕಿ ಸಮರ ಬಯಸುವುದನ್ನು ಬಿಡುಕೋ ಪ್ರಭಾವನದಿ ಅನುಜ ಬಿಡುಕೋ ಪ್ರಭಾವನದಿ ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಅವರಲ್ಲಿ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದು ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡೋಣ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣುತ್ತಿರಬಹುದು. ಆದರೆ ಇನ್ನೊಂದು ಗಳಿಗೆ ಮಾತ್ರ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಅಪೇಕ್ಷಿತ ಈ ಭೀಮಸೇನನು ನಾನು ಮತ್ತು ಈ ನನಗನೇ ಎರಡೇ ಕುರುಕುಲವನ್ನು ನಿರ್ಮೂಲನವಾಗಿ ನಾಶ ಮಾಡಬಲ್ಲವಲ್ಲ. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪನ ಮಾಡ್ತೀರಿ. ನಾನು ಪ್ರತಿಯನ್ನು ಪಡೆಯುತ್ತೇನೆ. ಕುರುಳ ಕೌರವರ ಮರಣಗೊಳಿಸದೆ ಇದನ್ನು ಬಿಡುವೆನೆ. ಅಗ್ರಜ ನಿನ್ನ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಇರೇನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನ ಮಾನಿನಿ ಮನದ ವೇದನೆ ನೀನು ಸಮಯವಿದೆಂತರಿಕೆಯ ಕರುಣೆ ಏಕತೆ ಈ ದುರ್ಗವೋ. ಮಾನಿನಿ ಮನದ ವೇದನೆ ನೀನು ಸಮಯವಿದೆಂತರಿಕೆಯ ಕರುಣೆ ಏಕತೆ ಈ ದುರ್ಗವೋ. ಧರ್ಮ ಜನೆನ್ಮಯ ನಿರ್ಮಲ ಭಾಷವು ಧರ್ಮ ಜನೆನ್ಮಯ ನಿರ್ಮಲ ಪಾತ್ರವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸೈಪುದು ಮನದನು ತಾಪವನನು. ಸೈಪುದು ಮನದನು ತಾಪವನನು.
ಕಾರ್ಯವ ಸಾಧಿಸಿ ಕೋಮಲನು ದೈವ ಕೊರಗುವ ಬಲಿಯ ತಾರ ಸಾಕ್ಷಿನಿ ಅರಿಯದೆ ಈ ಬಲಿ ತಾರ ಸಾಕ್ಷಿನಿ ಅರಿಯದೆ ಈ ಬಲಿ ಏಕೆ ನಿನ್ನೆ ನಿಂತು ವಿಕೋಪಗಳಿಗೆ ಏಕೆ ನಿನ್ನೆ ನಿಂತು ವಿಕೋಪಗಳಿಗೆ ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆ ಸರಿಯ ತರುಣಿ ಏತಕ್ಕೆ ಹೀಗಿರುವುದೋ? ಆದ್ದರಿಂದ ನಾವು ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಿಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ದ್ರೌಪದಿ, ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಕ್ಷತ್ರಿಯನ ದ್ರೌಪದಿ, ಯುದ್ಧವು ಕ್ಷತ್ರಿಯನ ಕರ್ತವ್ಯ. ನಾವು ಸ್ವಾಭಿಮಾನ ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಈ ಸ್ವಾಭಿಮಾನ ವಶಕ್ಕಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಶಾಂತಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನಪಡಿಸಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣ ಕೂಟವಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸಲು ಎಂಬುದೇ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ಈ ಸಂಧಿಯ ಪರಾಪರಗಳನ್ನು ಕೇಳುವುದರಿಂದ ನಮ್ಗೆ ಯಾವ ಉಪಯೋಗವಿಲ್ಲ. ನಿಮ್ಮ ಪೂರ್ವ ವರ್ತನೆಯ ಪುರಸ್ಕಾರವು ನಿಮಗಿರಲಿ, ಪ್ರತಿನಿಧಿಯ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಯದುಪತಿಯನ್ನು ಸನುಗುತ್ತಾ ಇದ್ದ ಕಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷ್ಟ ಬಂದಂತೆ ಮಾಡಿಬರಂತೆ. ಸ್ವಾಮಿ ಅಣ್ಣ, ಘನಶ್ಯಾಮ ಸುಂದರ ಚಿರಪ್ರೇಮ
ಮಂಗಳವಾಗಿ ಧರ್ಮನಂದನ. ವಾಸುದೇವ, ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ ಭೀಮಸೇನ. ಪರಮಾತ್ಮ ಓದ ಕಾರ್ಯವೇನು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ನಾನು ಅದಕ್ಕಾಗಿಯೇ ಹೋಗಿದ್ದು ಅಲ್ಲವೇ ಧರ್ಮನಂದನ? ನನಗೆ ಸಾಧ್ಯವಿಲ್ಲ. ನನಗೆ ಮಾಡ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ನಮ್ಮಣ್ಣನ ಮಾತನ್ನು ಹೇಳಿ ಬಳಿಕ ನಿಮಿಷ ಬಂದಂತೆ ಮಾಡಿವರಂತೆ. ನಿಮ್ಮಣ್ಣನ ಮಾತು ಸಭೆಯಲ್ಲಿ ಏನು ನಡೆಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ದುರ್ಯೋಧನ, ಆತನು ಸಹ. ನಾನು ಇಲ್ಲಿ ಕೆಲಸದವರು ಶ್ರೀಮತಿ. ಈ ದುರ್ವಾಕ್ಯವನ್ನು ಕೇಳಬೇಕೆಲ್ಲ ನಿನ್ನ ಇಚ್ಛೆ. ಅದನ್ನು ಸಾಧಿಸು. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೋಸ್ತ ಫಲವನ್ನು ನೀವೇ ಭುಜಿಸಿ. ಅದರಲ್ಲಿಯೂ ಈ ಭೀಮಸೇನನು ಯಾವ ಭಾವವನ್ನು ಬಯಸುವುದಿಲ್ಲ. ಯಾವ ಸೇನಿ ಈ ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ಈ ಕಳಿಸುತ್ತೇನೆ. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವ ಬಗೆಯಾದರೂ ಹೇಗೆ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರವೂ ಒಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ ಹಾಗಾದ್ರೆ ಅದರ ಉದ್ದೇಶ ಸಂಧಿಯಾಗಿಲ್ಲ. ಏನು ಹೇಳು ಕೃಷ್ಣ ಸಂದೇಶ? ನೀನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನಿಂತಿದಲ್ಲೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಕ್ಷಣ ಕಾಲ ಬದಿಗಿರಿಸಿ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತರೆ ಆಗ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನಿನ್ನ ಅಪೇಕ್ಷೆ ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ ತಾನೇ? ಅರ್ಜುನ, ಹಾಗಾದ್ರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಯಾಜ್ಞಸೇನಿ, ಸಮೀಪಕ್ಕೆ ಬರುವಳಾಗು. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯನ್ನು ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಇದು ಅಣ್ಣ? ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಕಾರ್ಯ ಮಾಡಿದರು? ಏನು ಹೇಳಿದ ಕೃಷ್ಣ? ಈ ಅಗ್ಗಲಿ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲು ಯತ್ನಿಸರು. ಅವರಿಂದಲ್ಲದೆ ಮತ್ತಿನ್ಯಾರಿಂದ ಸಾಧ್ಯ? ನನ್ನ ಕೈಗಳನ್ನು ಈ ನೀಚ ಬುದ್ಧಿಯಿಂದ ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು
ಈ ರೀತಿ ಅಪಮಾನ ಪಡಿಸಿದ್ರೆ ಅಗ್ಗಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರ ಬೇರೆ ಉತ್ತರದ ಪ್ರಶ್ನೆ ಇಲ್ಲ. ಅಣ್ಣ ಭೀಮಸೇನ, ಸಹನೆಯಿಂದ ಕೇಳು. ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಿ ಯತ್ನಿಸಿದ ಆ ದುರ್ಯೋಧನನ ದುರಾಂಕರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವುದು ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳೋ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈಯೇ ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವಾಗೈಯೇ ಕೊಡೆ ನಾನು ರಾಜ್ಯವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡು ಕೊಡೆ ನಾನು ರಾಜ್ಯವ ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳು. ಹಿಡಂಬಾಪತಿಯೇ ಕೇಳು. 5 ಗ್ರಾಮವಲ್ಲ, ಒಂದು ಊರಲ್ಲ, ಒಂದು ಊರಿನಲ್ಲಿ ಗೋಪಾದ ಬಿಡಿಷ್ಟು ಜಾಗ ಸಹಿತ ಕೊಡುವುದಿಲ್ಲವೆಂದು ಹೇಳಿದನು. ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರೆಯುವುದು ರಣಾರಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಭಕ್ತರ ಪರವ ಭಗವಂತನೇ ಮುಕ್ತಿಯ ನೀಡೋ ಮುರಹರಿಯೇ. ಭಕ್ತರ ಪರವ ಭಗವಂತನೇ ಮುಕ್ತಿಯ ನೀಡೋ ಮುರಹರಿಯೇ. ಭಕ್ತರ
ಮಾಧವ ಪರಮಾತ್ಮ, ನೀನೇ ತಿಳಿದಿರುವಿ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ನಮ್ಮ ಉಳಿದಿರುವುದು ಒಂದೇ, ಅದು ಯುದ್ಧ. ಮುಂದೆ ನೀನು ಚಿತ್ತವಿದ್ದಂತೆ ಮಾಡಬೇಕು. ಓ ಚೋಲಿ ಅಗ್ರಜ ಧನಂಜಯ ಪರಮಾತ್ಮ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಅರ್ಜುನ ಎಲ್ಲಿ ನನಗದೆ? ಈಗ ಕೇಳಿದ ಜೀವನ ಬದಿಯನ್ನು ನಾನು ನನ್ನ ತಾಯಿ ಕುಂತಿದೇವಿ ಮಾಡಿ ಸತ್ಯವಾಗಿದೆ. ಮುಂದಿರುವ ಭಯಂಕರ ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಬಸ್ತು ಮಾಡಿ ಅಸ್ಥಿರಾವತಿಯ ರತ್ನ ಸಿಂಹಾಸನವನ್ನು ಕಿತ್ತಿ ಅಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಮಾಡಿ ಅವನ ತಮ್ಮ ದುಶ್ಯಾಸನ ಅವನ ಬಿಸಿಲುತ್ತದೆ ಈ ದ್ರೌಪದಿ ಬಿಡುಗಡಿಸುತ್ತೇನೆ. ಒಂದು ವೇಳೆ ನನ್ನ ಪ್ರೀತಿ ಭಂಗವಾದರೆ ಅತೀ ನರಕವೇ ಪ್ರಾಪ್ತಿಯಾಗಲಿ. ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಹರಿಯಲಾಗದ ಘೋರಸ ದೇಗತಃ ಹರಿಯಲಾಗದ ಘೋರಸ ದೇಗತಃ ಮನದಿ ಮೂಡಿದ ಹಂತಕಾರವ ಮನದಿ ಮೂಡಿದ ಹಂತಕಾರಂ ಬೆಳಗಿಸಿ ಭೂಮಂತರ ಹರಿಯಲಾಗದ ಘೋರಸ ದೇಗತಃ ಪರಮಾತ್ಮ ಬಂಧು ಬಾಂಧವರೆಂಬ ಭಾಷೆಗೆ ಗಂಧು ಸಿಲುಕಿಗೆ ಎಂದು ಶಾಪದಿ
ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಘೋರ ಸಂದೇಹದಾಪಿಗೊಳ್ಳುವುದಿಗೆ ಹರಿಯಲಾಗದ ಘೋರ ಸಂದೇಹ ಭಾಸ್ಕರ 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 ಸೂರ್ಯದೇವ ನನ್ನನ್ನು ಉದ್ಧರಿಸಿ ಕಾಪಾಡು ತಂದೆ ಕಾಪಾಡು. ಓಂ ಸೂರ್ಯದೇವ ಓಂ ಸೂರ್ಯದೇವಾಯ ದೇವಾಯ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ ಇದೋ ನಮಸ್ಕರಿಸುವುದಮ್ಮ, ಕೀರ್ತಿಶಾಲಿಯಾಗುವುದು. ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೂರಿದೆ, ಕರುಣೆಯ ತೋರಿದೆ ಕುವರನ ಪೂರಿದೆ. ಎಂದಿಗೆ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಮಗನೆಂಬ ಮಮಕಾರ ಬೇಗೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನು ಅಮ್ಮ, ಮಗುವಮ್ಮ ನಾನಾಗ ಏನು ಬಹುದಿನ ಧಾವಯಕ್ಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನ ಧಾವಯಕ್ಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನು ನಾ ಮಾಡಿದ
ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ಐವರ ಮಾತೆ ನಿನಗಿದೆ ಐವರ ಮಾತೆ ನಿನಗಿದೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶಾಲಿ ಆಗು ಪುತ್ರ. ಎಂತಹ ಕೀರ್ತಿ ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ನನ್ನನ್ನು ತೇಲಿ ನಾನು ಮಾಡಿದ ಅಪರಾಧವಾದರೂ ಏನು ಅಮ್ಮ ಅಲ್ಲಿದ್ದ ಜಲಚರ ಪ್ರಾಣಿಗಳು ಜಲಚರ ಪ್ರಾಣಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ಅಮ್ಮ ಕಾಡಿನ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮೋಹದಿಂದ ಸಾಕಿ ಸಲುಹು ಹೀಗಿರುವಾಗ ನನ್ನನ್ನು ಸೂತ ನೀಚ ಹೀನ ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದೆ ಏಕಮ್ಮ ಅಮ್ಮ ಹೋಗಲಿ ನೀನು ನನ್ನ ಹೆತ್ತ ದೈವಕ್ಕೆ ಸಮಾನ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ. ಅಮ್ಮ ಇಷ್ಟು ದಿನಗಳ ಮೇಲಾದ ಮಗನೆಂಬ ನೆನಪನ್ನು ಬಂದಿತ್ತಲ್ಲ ನಿನ್ನೀ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಕಂದ ನಿನ್ನ ತಾಯಿ ನಾನೇನಯ್ಯ
ಶೂಲದಂತೆ ಇರಿಯುತ್ತಿದೆ. ಇದುವರೆಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ, ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆನು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣಗಳು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಬಾಲಕನಾದ ನನಗೆ ಶ್ರೇಯಸ್ಸಿಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನು ಹೇಳಿ ಮಾಡುವ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರಲ್ಲವೇ ಅಂತಹ ಭಾಗ್ಯ, ಇಂತಹ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿ ಚಿಂತೆಯನ್ನು. ಕುಮಾರ, ಆಗಿತ್ತು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳಿ ಅಂತ ಸೌಭ್ರಾತ ದಾನ ಮಾಡು ಕರ್ಣ, ಸೌಭ್ರಾತ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಹೇಳಲು ಕೇಳು, ನಡೆಸು. ಆದರೆ ನಾನು ಜೀವಿಸಿದವರೆಗೂ ಸ್ವಾಮಿ ಕುಮಾರ, ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವ ಪುತ್ರ. ಪಾಂಡವರ ಮೇಲೆ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರ ನೀನೇ ಪರಿದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಿರಬೇಕಾದಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾದಕಿಗೆ ತಲು ಕೈಯಾಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಣ್ಣರು ಇಂಥ ನೀಚನೆಂದು ಶಪಿಸಿದರೆ ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಇಂಥ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕರ್ಣ, ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ, ಸಂತೋಷ ಪಡಬೇಡವೇ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರ ಭಾವನೆ ಏನಿಲ್ಲ. ಇದರಲ್ಲಿ ನನ್ನ ತಪ್ಪೇನು? ನೀನೇಗೆ ಭಯವನ್ನು ಕೊಡುತ್ತಾಯಿ? ಮಮ ಪ್ರಾಣಾಯಿ ಪಾಂಡವ ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯ ಎನ್ನುವುದು ತಾಯಿ ನಿನ್ನ ರೀತಿಯನ್ನು. ಕುಮಾರ್, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ, ಭಯಪಡದೆ ಹೇಗಿರಲಿ? ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು ಪುತ್ರ, ಪರಾನ್ಮುಖನಾಗು. ಅಮ್ಮ, ಈ ಕಣ್ಣನು ಅಂತಹ ಸ್ವಾಮಿ ಉಳಿದಿದ್ದು ದೈವೇ. ಅಮ್ಮ, ಆತನಲ್ಲಿರುವ ನನ್ನೆಲ್ಲ ಸ್ನೇಹವನ್ನು ನೀನು ಹೇಳಿ ಬಂದೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ನನ್ನನ್ನು ಹಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರಾಣದಂತೆ ಹೃದಯ ಸಗನಂತೆ ನನ್ನನ್ನೇ ನಮ್ಮ ಯುದ್ಧ ನೋಡಿರುವಾಗ ಆ ಕೌರವೇಶ್ವರನು ಸರೆದರೆ ಕರೆಯುವುದು ಧರ್ಮವೇ ಸರ್ವದ ಆಗಲಾರದು. ನಾನು ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ